ಹಾಯ್ ಹಲೋ ಗುಡ್ ಮಾರ್ನಿಂಗ್. ಇವತ್ತು ಬೆಳಿಗ್ಗೆನೆ ಸೊಪ್ಪು ಮಾರ್ಕೊಂಡು ಬಂದಿದ್ರು ಆಂಟಿ. ಸೊ ನಾನು ಯಾವಾಗಲೂ ಸೊಪ್ಪು ತಗೊಳ್ಳೋದು ಈ ಆಂಟಿ ಹತ್ರನೇ, ಮನೆ ಹತ್ರನೇ ಮಾರ್ಕೊಂಡು ಬರ್ತಾರೆ. ಸೊ ಫ್ರೆಶ್ಶಾಗೂ ಕೂಡ ಇರುತ್ತೆ ಸೊಪ್ಪು. ಹಾಗಾಗಿ ಇವ್ರ ಹತ್ರನೇ ತೊಗೊಂಡೆ. ಸೊಪ್ಪುಗಳು ಎಲ್ಲ ಖಾಲಿ ಆಗಿತ್ತು. ಸೊ ಕೊತ್ತಂಬರಿ ಸೊಪ್ಪು ಮತ್ತು ಉಪ್ಸಾರು ಸೊಪ್ಪು, ಸಬ್ಬಸಿಗೆ ಸೊಪ್ಪೆಲ್ಲ ತೊಗೊಂಡೆ. ಸೊ ನೋಡ್ತಾ ಇರ್ಬೋದು ನೀವು ಎಷ್ಟು ಫ್ರೆಶ್ಶಾಗಿ ಕಾಣಿಸ್ತಿದೆ ಅಂತಂದರೆ ಸೊಪ್ಪು ನೋಡೋಕ್ಕೆ ಒಂದು ಚೆಂದ ಈ ಥರ ಇದ್ದರೆ. ಸೊ ಅದನ್ನೆಲ್ಲ ತೆಗ್ದಿಟ್ಕೊಂಡು ಮನೆಯೆಲ್ಲ ಬೇಗ ಬೇಗ ಕ್ಲೀನ್ ಮಾಡ್ಕೊಳ್ಳೋಣ, ಮತ್ತು ಪಾತ್ರೆ ಎಲ್ಲ ತುಂಬ ವಾಶ್ ಮಾಡೋದಿತ್ತು ಅಂತ ಹೇಳಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ. ಯಾಕಂದರೆ ಮೋನುದು ರಿಸಲ್ಟ್ ಇವತ್ತು. ಸೊ ಸ್ಕೂಲ್ಗೆ ಹೋಗಬೇಕಿತ್ತು. ಸೊ ಅವರು ಆನ್ಸರ್ ಶೀಟ್ನ ನಮಗೆ ಕೊಟ್ಟಿಲ್ಲ, ಜಸ್ಟ್ ಫೋಟೋ ತೊಗೊಳ್ಳಿ ಅಂತ ಹೇಳಿದರು. ಹಂಗಾಗಿ ಫೋಟೋನ ತೊಗೊಂಡೆ. ಸೊ ಮೋನು ತುಂಬ ಚೆನ್ನಾಗಿ ಬರೆದಿದ್ದಾಳೆ ಎಕ್ಸಾಮ್ಸು, ಎಲ್ಲದರಲ್ಲೂ ಔಟ್ ಆಫ್ ಔಟ್ ಬಂದಿದೆ. ಸೊ ನಾನು ಕೂಡ ಮನೆಯಲ್ಲಿ ಅಷ್ಟೇ ಎಫರ್ಟ್ ಹಾಕಿ ರಿವಿಷನ್ಸ್ ಎಲ್ಲ ಮಾಡಿಸಿದ್ದೆ. ಸೊ ಅದಕ್ಕೆ ತಕ್ಕ ಪ್ರತಿಫಲ ಅಂತಲೇ ಹೇಳ್ಬೋದು. ಹಿಂಸೆ ತೊಗೊಳಲ್ಲ, ಅವಳು ಕೂಡ ಖುಷಿಯಿಂದನೇ ಕಲ್ತ್ಕೋತಾಳೆ. ಸೊ ಮೋನುದು ಎಲ್ಲ ಸಬ್ಜೆಕ್ಟಲ್ಲೂ ಔಟ್ ಆಫ್ ಔಟ್ ಬಂದಿರೋದು ನನಗಂತೂ ತುಂಬಾ ಖುಷಿ ಆಯಿತು. ಇದ್ರ ಮುಂದೆ ಇನ್ನೇನಿದೆ ಅಂತ ಅನ್ಸುತ್ತಲ್ವಾ ಪೇರೆಂಟ್ಸ್. ಸೊ ಮತ್ತೆ ಅವಳಿಗೆ ಹೇಳಿದ್ದೆ, ನಾನು ಎಕ್ಸಾಮ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ರೆ ನಿಂಗೆ ಏನು ಕೇಳ್ತೀಯ ಅದನ್ನು ತಗೊಡ್ತೀನಿ ಅಂತ ಹೇಳಿದ್ದೆ. ಅವಳು ಸ್ಲೈಮ್ನ ಕೇಳಿದ್ಲು, ಹಾಗಾಗಿ ನಾನು ಸ್ಲೈಮ್ನ ಆರ್ಡರ್ ಮಾಡಿದೆ. ತುಂಬಾ ಖುಷಿ ಪಟ್ಟೆ.